ಇದು ಯಾಕೆ ಅಂದ್ರೆ ಭಾರತದಲ್ಲಿ ಸೇವೆಗಾಗಿ ನಮಗೆ ಸೇವೆಗಿಂತ ಉತ್ತಮವಾದಂತಹ ಒಂದು ಸ್ಥಳ ಒಂದು ಗೌರವ ಎಲ್ಲೂ ಇಲ್ಲ. ಸೇವೆ ಅಂದ್ರೆ ಭಾರತೀಯರಿಗೆ ಉತ್ತಮವಾದಂತಹ ಗುಣ ಅಥವಾ ಒಂದು ಉತ್ತಮವಾದಂತಹ ಒಂದು ಕರ್ತವ್ಯ. ಯಾಕಂದ್ರೆ ಭಾರತೀಯರಲ್ಲಿ ನಮಗೆ ಬೇರೆಯವ್ರಿಗೋಸ್ಕರ ಸೇವೆ ಮಾಡುವಂಥದ್ದು ನಮ್ಮ ಪ್ರಥಮ ಆದ್ಯತೆ. ಅದೇ ರೀತಿ ಆಂಜನೇಯ ಸ್ವಾಮಿ ಇಡೀ ಜೀವನವೇ ಭಗವಾನ್ ರಾಮಕ್ಕೆ ಅದು ಸಮರ್ಪಣೆ ಮಾಡಬೇಕು. ಅಂದ್ರೆ ರಾಮನ ಒಂದು ಸೇವೆಗಾಗಿ ಇಡೀ ಜೀವನವನ್ನು ಸಮರ್ಪಣೆ ಮಾಡಿದ್ರು. ಅದಕ್ಕಾಗಿ ಇವತ್ತು ರಾಮನ ದೇವಸ್ಥಾನ ಕೆಲವು ಕಡೆ ಇದ್ದು ಅತ್ಯಂತ ಗೌರವದಿಂದ ಶ್ರದ್ಧೆಯಿಂದ ನಾವು ಆರಾಧಿಸ್ತೀವಿ. ಆದ್ರೂ ಸಹ ಪ್ರತಿಯೊಂದು ಬೀದಿಲೂ ಕೂಡ ಆಂಜನೇಯನ ದೇವಸ್ಥಾನ ಇರುತ್ತೆ. ಅದು ಯಾಕಂದ್ರೆ ಸೇವೆಗಾಗಿ ನಮ್ಮಲ್ಲಿ ಇರುವಂತದ್ದು ಒಂದು ಗೌರವ. ಅಂದ್ರೆ ಇಡೀ ವ್ಯಕ್ತಿಗಳು ಏನು ಸೇವೆಗೋಸ್ಕರ ಜೀವನವನ್ನು ಸಮರ್ಪಣೆ ಮಾಡ್ತಾರೆ ಅವ್ರಿಗೋಸ್ಕರ ಇರ್ತಕ್ಕಂಥ ಗೌರವ ಎಲ್ಲಕ್ಕಿಂತ ದೊಡ್ಡದು ಅಂತ ನಮ್ಮ ಭಾವನಾತ್ಮಕವಾಗಿಯೂ ಕೂಡ ನಮ್ಗೆ ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಒಂದು ಗೌರವ ಅದು ಎಲ್ಲಕ್ಕಿಂತ ಹೆಚ್ಚು ಅಂತ ನಮ್ಮ ಭಾವನೆ. ಆ ನಿಟ್ಟಿನಲ್ಲಿ ಇವತ್ತು ಆಂಜನೇಯ ಸ್ವಾಮಿ ನಮ್ಮ ಬನ್ನೂರಿನಲ್ಲಿ ಏರ್ಪಡಿಸಲಾಗಿದೆ. ಮೈಸೂರಿನ ಪ್ರತಿಯೊಂದು ತಾಲೂಕಲ್ಲೂ ಸಹ ಅದು ಆಲೋಚನೆ ಮಾಡಿದರೆ. ಹಿರಿಯಪಟ್ಟಣದಲ್ಲಿ 28ನೇ ತಾರೀಕು ನಡೀತದೆ. ಹುಣಸೂರಲ್ಲಿ ಎಲ್ಲ ಮುಗಿದಿದೆ. ಕುಶಾಲನಗರದಲ್ಲೂ ಕೂಡ ಮುಗಿದಿದೆ. ಮೈಸೂರು ನಗರದಲ್ಲೂ ಕೂಡ ಮುಗಿದಿದೆ. ನಾವೆಲ್ಲರೂ ಆಂಜನೇಯ ಸ್ವಾಮಿಯ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ನಿಜಕ್ಕೂ ಶ್ಲಾಘನೀಯ ಮತ್ತು ನಮ್ಮೆಲ್ಲರಿಗೂ ಕೂಡ ಅದೊಂದು ಪ್ರೇರಣೆ. ಯಾಕಂದ್ರೆ ಧಾರ್ಮಿಕ ಉತ್ಸವ, ಧಾರ್ಮಿಕ ನೆಲೆಗಟ್ಟು ಭಾರತದ ಒಂದು ಏನು ಅತ್ಯಂತ ಮಹತ್ವವಾದಂತಹ ಒಂದು ಭಾಗ. ಧಾರ್ಮಿಕ ನೆಲೆಗಟ್ಟಿನಿಂದಾನೇ ಭಾರತ ಒಂದು ಉದಾರ ಇರೋದು. ಭವಿಷ್ಯದಲ್ಲೂ ಕೂಡ ನಮ್ಮ ಧರ್ಮದ ಒಂದು ನೆಲೆಗಟ್ಟಿನಲ್ಲಿ ವಿಕಸಿತ ಭಾರತವನ್ನು ಕೂಡ ನಾವು ರೂಪಿಸ್ತೀವಿ. ಪ್ರಧಾನಮಂತ್ರಿ ಅವರು ವಿಕಸಿತ ಭಾರತಕ್ಕಾಗಿ ಅವರಾಗಲೇ ದೃಷ್ಟಿಯನ್ನು ನೆಟ್ಟಿದ್ದಾರೆ. ಭಾರತದ ಸಂಪೂರ್ಣ ಸಮಗ್ರ ಅಭಿವೃದ್ಧಿ ಅಂತ. ಆದ್ರೆ ಅವರು ಹೇಳೋದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ಎಲ್ಲ ಜೊತೆಗೂ ಎಲ್ಲರ ಜೊತೆಗಾಗ, ಆದ್ರೆ ಎಲ್ಲರಿಗಿಂತ ಮುಖ್ಯವಾಗಿ ಅವರು ಹೇಳೋದು ಸಬ್ಕಾ ವಿಕಾಸ್ ಅಂದ್ರೆ ಪಾರಂಪರ್ಯ ಆಧಾರದ ಮೇಲೆ ಇದನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ನಮಗೆ ಲೋಕಸಭಾ ದೃಷ್ಟಿಯಲ್ಲಿ ಬರೋದಿಲ್ಲ. ಆದ್ರೆ ಯಾವತ್ತೂ ಸಹ ನಮಗೆ ಸಮಸ್ತ ಒಂದು ಕನ್ನಡಿಗರ ಒಂದು ಎಲ್ಲಿ ವಾಸ ಆಗಿದಾರೋ ಅದೆಲ್ಲರೂ ಕೂಡ ನಮ್ಮದೇ ಆದಂತಹ ಕ್ಷೇತ್ರ ಅಂತ ನಮ್ಮ ಭಾವನೆ. ಸೊ ಆ ನಿಟ್ಟಿನಲ್ಲಿ ಕೂಡ ನಾವು ಇಲ್ಲಿ ಬರ್ತಾ ಇರ್ತೀವಿ. ಈಗಾಗಲೇ ಬನ್ನೂರಲ್ಲಿ ನಮ್ಮ ಒಂದು ನಗರಸಭೆಯಲ್ಲಿ ಒಳ್ಳೆ ಯಶಸ್ವಿಯಾಗಿರುವ NDA ಒಂದು ಹೋರಾಟ ಮಾಡಿತ್ತು. ಹಾಗಾಗಿ ಸಂಘಟನೆ ದೃಷ್ಟಿಯಲ್ಲೂ ಕೂಡ ಒಂದು ಒಳ್ಳೆ ಹೋರಾಟ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಆಗ್ತಾ ಇದ್ದಾವೆ. ನೀವು ಕೂಡ ಅದಕ್ಕೆ ಕೈ ಜೋಡಿಸಬೇಕು ಅಂತ ವಿನಂತಿ ಮಾಡ್ತಾ ಇದೀವಿ. ಇದು ಬರೀ ನಮ್ಮ ಸಂಘಟನೆ ಅಂತಲ್ಲ ಅಥವಾ ಭಾರತ ಅಂತಲ್ಲ, ಇದು ನಮ್ಮ ದೇಶ, ನಮ್ಮ ಭಾರತ, ನಮ್ಮ ಕರ್ನಾಟಕ ಅಂತ ನಾವು ಗುರಿ ಇಟ್ಟಿದ್ವಿ. ಕರ್ನಾಟಕಕ್ಕೆ ಒಳ್ಳೇದಾಗಬೇಕಾದ್ರೆ ಬನ್ನೂರಿಗೆ ನಾವು ಅಭಿವೃದ್ಧಿ ಮಾಡಿದರೆ ಕರ್ನಾಟಕಕ್ಕೆ ಒಳ್ಳೇದಾಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ವಾಜಪೇಯಿ ಇವತ್ತು ಅತಿ ಅವಶ್ಯಕವಾದಂಥದ್ದು ಒಂದು ಭವಿಷ್ಯದಲ್ಲಿ ನೀವೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಅಂತ ಹೇಳ್ತಾ ಈ ಒಂದು ಒಳ್ಳೆ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಆಂಜನೇಯ ಸ್ವಾಮಿಯ ಒಂದು ಜಯಂತಿಯ ಒಂದು ಸಂದರ್ಭದಲ್ಲಿ ಅನೇಕ ಒಂದು ಆಚರಣೆಗಳು ಮಾಡಿದ್ದಾರೆ, ಅನ್ನ ಸಾರ್ಪಣೆ ಮಾಡಿದ್ದಾರೆ, ಒಂದು ಬೃಹತ್ ಮೆರವಣಿಗೆಯನ್ನು ಏರ್ಪಡಿಸಲಾಗಿದೆ. ಎಲ್ಲ ಕೂಡ ಒಂದು ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಬನ್ನೂರ ಒಂದು ಲಾಭಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸ. ಎಲ್ಲರೂ ಕೈ ಜೋಡಿಸಿ ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದೆ ಭವಿಷ್ಯದಲ್ಲಿ ಒಳ್ಳೆ ಅಭಿವೃದ್ಧಿಗಾಗಿ ನೀವು ಕೂಡ ಮುಂದೆ ಕೈ ಜೋಡಿಸಿ ಅಂತ ವಿನಂತಿ ಮಾಡ್ತಾ ನಮ್ಮ ಇದು ಕಾರ್ಯಕ್ರಮದ ಸಂಘಟನೆಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ತಾವು ನಮ್ಮನ್ನು ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸೌಭಾಗ್ಯ ಕೊಟ್ಟಿದ್ದೀರಾ. ನಿಮಗೆ ನಾನು ನಿಜಕ್ಕೂ ಆಭಾರಿಯಾಗಿದ್ದೀನಿ ಅಂತ ಹೇಳ್ತಾ ಇಲ್ಲಿ ಉಪಸ್ಥಿತರಿರುವ ಬನ್ನೂರಿನ ಸಮಸ್ತ ನಿವಾಸಿಗಳಿಗೆ ಮತ್ತೊಮ್ಮೆ ಆಂಜನೇಯ ಸ್ವಾಮಿಯ ಒಂದು ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ಹನುಮ ಜಯಂತಿಯಲ್ಲಿ ಹನುಮ ಮತ್ತೆ ನಮ್ಮ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ, ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ಜೈ ಭಾರತ್ ಮಾತೆ, ಜೈ ಕರ್ನಾಟಕ. जय श्री राम, 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 जय श्री राम. ताई चामुंडी माता के जय, ताई चामुंडी माता के जय, ताई चामुंडी माता के जय. ನೋಡಿ ಈ रामचंद्र भगवान की जय, श्री रामचंद्र भगवान की जय. श्री रामचंद्र ಗುರು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. जय श्री राम, जय श्री राम, जय श्री राम, जय जय श्री राम, जय ಓಕೆ ರೆಡಿ
ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಹಾಗೆ ಮುಂದೆ ಹೋಗಿ ವಿಶ್ ಮಾಡ್ತಾ ಮುಂದೆ ಹೋಗಿಪ್ಪ. ಹುಡುಗಿಗೆ ನಾವೇ ನೋಡ್ತಾ ಇದ್ದೀರಾ ನೋಡಿ, ಜಸ್ಟ್ 10 ನಿಮಿಷ ಹಿಂದ್ಗಡೆ ಜನನೇ ಇರಲಿಲ್ಲ ಇವತ್ತು. ಹಾಗಾಗಿ 10 ನಿಮಿಷಕ್ಕೆ ಎಷ್ಟು ಜನ ಬಂದಿದ್ದಾರೆ ನೋಡಿ. ಇದು ರಾಜಮನೆತನದ ಪ್ರೀತಿ ವಿಶ್ವಾಸ ಅನ್ನೋದು ಕೂಡ ನಾವು ನೋಡ್ಬೋದು. ಯಾಕಂದ್ರೆ ತಾವು ನೋಡಿದ್ರಿ, ಖಾಲಿ ಇತ್ತು, ಅಂಗಳ ಖಾಲಿ ಇತ್ತು. ಆದ್ರೆ ಇಷ್ಟು ಜನ, ಸಾವಿರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತಂದ್ರೆ ಅದು ರಾಜ ಒಡೆಯರ ಒಂದು ಪ್ರೀತಿ ವಿಶ್ವಾಸ. ಜೊತೆಗೆ ಏನಿವತ್ತು ಹನುಮ ಜಯಂತಿಗೆ ಬಂದಂತಹ ಯದುವೀರ್ ಒಡೆಯರ್ ಅವರು ಕೂಡ ಬಹಳ ಬನ್ನೂರಿನ ಬಗ್ಗೆ ಬಹಳ ವಿಶೇಷವಾಗಿ ಪ್ರೀತಿಯಿಂದ ಕೂಡ ಮಾತಾಡಿದ್ರು. ಬೈಠಾಣತ್ರ ನಿಲ್ಸಿ, ದಯವಿಟ್ಟು ಹಿರಿಯರು ಸಹಕರಿಸ್ಬೇಕು ದಯವಿಟ್ಟು.